ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಲೈವ್ ಬರ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಮನೆಯ ವಾಹಿನಿ. ಬೆಳಿಗ್ಗೆ ಹೇಳ್ಬಿಡ್ದ ಲೇಟ್ ಆತಂದ್ರ ಯಾಕಂತಾರೆ, ಇದ್ದದ್ದು ಖರೆ ಹೇಳ್ತಾನಪ್ಪ ಗಂಡ ಮಗ ಅಂತ ಮಾತಾಡ್ತಾರೆ. ಆದ್ರೆ ಇನ್ನೂ ಕೆಲವು ಮಂದಿ ಸಬ್ಸ್ಕ್ರೈಬ್ ಆಗಿಲ್ಲ. ದಯಮಾಡಿ ಬಹಳ ಕೆಟ್ಟ ಅನಿಸ್ತೈತಿ ನನಗೆ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ. ದಿವಸ 2, 3, 4 ಮಾಡತ್ತೇವ್, ಲಕ್ಷ ಗಂಟ್ಲೆ ನೋಡತ್ತೇರಿ ಮಂದಿ. ಇವತ್ತ ಕಮೆಂಟ್ ಮಾಡತ್ತೀರಿ, ಧೈರ್ಯದಿಂದ ಶೇರ್ ಮಾಡತ್ತೀರಿ, ಲೈಕ್ಗಳು ಮಾಡತ್ತೀರಿ. ಇವತ್ತಿಗೆ ಒಂದೊಂದು ಎಪಿಸೋಡ್ 14 ಲಕ್ಷ 12 ಲಕ್ಷ ಗಂಟ್ಲೆ ಲೈಕ್ ಮಾಡಿದಾರಿ. ಪ್ರತಿ ದಿವಸ 1000-2000 ಮಂದಿ ಲೈಕ್ ಮಾಡ್ತಾರೆ. ಯಾಕಂದ್ರೆ ನಮ್ಗೇನ ಇದ್ದದ್ದು ಇತಿಹಾಸ ಓದ್ದವ್ರಿಗೆ ಇತಿಹಾಸ ನಿರ್ಮಾಣ ಮಾಡ್ತಾರಂತ ಒಂದು ಶಾಸ್ತ್ರ ಐತಿ. ಆದ್ರೆ ಇವತ್ತೇನ ಘಟನಾಗಳು ಆಗತ್ತಾವಲ್ಲ, ಅವು ನಮ್ಮ ಮುಂದೆ ಚರ್ಚೆಗೆ ಬಂದಿರ್ತಾವ. ಫೋನ್ ಮಾಡಿ ಹೇಳ್ತಾರ. ಪಾಪ ಅವ್ರಿಗೆ ಹೇಳೋ ಧೈರ್ಯ ಇರುದಿಲ್ಲ, ಮಾತಾಡೋ ಧೈರ್ಯ ಇರುದಿಲ್ಲ. ಆದ್ರೆ ನಿಮ್ಮ ನಗರಿ ನಾವು ತರತ್ತೇವು. ಇದಷ್ಟ ಈ ವಿಷಯ ಚರ್ಚೆ ಆಗ್ಬೇಕ್ರಿ, ರಾಜ್ಯದಾಗ ಆಗ್ಬೇಕು, ಫಸ್ಟ್ ನಮ್ ಜಿಲ್ಲಾದಾಗ ಆಗ್ಬೇಕಂತ ಬಹಳಷ್ಟು ಜನ ಆ ಸಮಾಜದ ಬಗ್ಗೆ ಕಳಕಳಿ ಇದ್ದ ನಾಯಕರು, ಆ ಸಮಾಜಕ್ಕೆ ತ್ಯಾಗ ಮಾಡಿದಂತ ನಾಯಕರು, ಆ ಸಮಾಜ ಮುಂದಿನ ದಿನಮಾನದಾಗ ಉಳಿಬೇಕು, ನಮ್ಗೆ ರಾಜಕೀಯವಾಗಿ ಸ್ಥಾನಮಾನ ಸಿಗ್ಬೇಕಂತೇಳಿ ಅವ್ರು ಬಹಳ ಕಳಕಳಿಯಿಂದ ಹೇಳ್ತಾರೆ. ಎಲ್ಲಾ ಸಮಾಜದವ್ರನ್ನ ಹೇಳುವಂತ ಸಮಾಜ ಈ ಲಿಂಗಾಯತ ಸಮಾಜ ಆಯ್ತು, ಹಾಲ್ಮತ್ ಕುರುಬ ಸಮಾಜ ಆಯ್ತು, ಮರಾಠ ಸಮಾಜ ಆಯ್ತು, ಜೈನ್ ಸಮಾಜ ಆಯ್ತು, ದಲಿತ ಸಮಾಜ ಆಯ್ತು, ಮುಸ್ಲಿಂ ಆಯ್ತು, ಉಪ್ಪಾರ ಸಮಾಜ ಆಯ್ತು. ಇವೆಲ್ಲ ನಮ್ಮ ಜಿಲ್ಲಾದಾಗ ಒಡೆದು ಹೋಗಿದಾವ್ರಿ. ನಮ್ಮ ಜಿಲ್ಲಾದಾಗ ಈ ಸಮಾಜಗಳದಾಗ ಇವತ್ತು ಹೊಂದಾಣಿಕೆ ಇಲ್ಲ. ಒಬ್ರು ಮುಖ ಕಂಡ್ರೆ ಒಬ್ಬರಿಗೆ ಆಗವತ್ತು, ಒಬ್ರು ಯಾರೇ ರಾಜಕೀಯವಾಗಿ ಸ್ಥಾನಮಾನ ಸಿಗ್ತೈತಿ, MLA ಕುಂತಾರ ಅವ್ರನ್ನ ಹೆಂಗ್ ಕೆಡುವುದು, ಯಾವ್ದೇ DCC ಬ್ಯಾಂಕ್ ಕುಂತಾರ ಅಂದ್ರೆ ಹೆಂಗ್ ಕೆಡುವುದು, ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಯಾವ್ದೇ ಒಂದ್ ಈ ಕೋಆಪರೇಟಿವ್ ಸೆಕ್ಟರ್ದಾಗ ಇವ್ರು ಮುಂದ್ ಬರತ್ತಾರಂದ್ರೆ ಹೆಂಗ್ ಅವ್ರನ್ನ ಕುಳಿದು ಆಯಾ ಸಮಾಜದಾಗ ದ್ವೇಷ, ಆ ದ್ವೇಷ ಬರುವಂತ ಭಾವನಾ ಬಿತ್ತಾರ ತೊಡೆ ಮಂದಿ. ಅದ ಎಲ್ಲಾ ಸಮಾಜದವ್ರ ತಿಳ್ಕೋಬೇಕ್ರಿ. ಅದಕ್ಕೆ ನಿಮ್ಮಲ್ಲಿ ಒಂದು ವಾಹಿನಿ ಒಳಗ ಇದನ್ನ ಪ್ರಸಾರ ಮಾಡ್ರಿ. ಎಲ್ಲಾ ಸಮಾಜಗಳು ಛಿದ್ರ ಆಗಿದಾವ್. 10, 15, 20 ವರ್ಷದಾಗ ರಾಜಕೀಯವಾಗಿ ನಾವು ಶೋಷಣೆಗೊಳಗಾಗಿದ್ದವು. ಒಟ್ಟಾರೆ ಏನಾಗತೈತೆ ಅನ್ನೋದು ನಮಗ್ ತಿಳಿವಾತು. ನಾವು ಕೂಡ್ಬೇಕನ್ನೋದು ನಮ್ಗೆ ಕೂಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಲೀಡರ್ಗಳಿಲ್ಲ. ಅದಕ್ಕೆ ನನಗೂ ಒಮ್ಮೆ ಅನಿಸ್ತೈತದ. ಯಾಕಂದ್ರೆ ಇವತ್ತ ಲಿಂಗಾಯತರೊಳಗೆ ನೋಡ್ರಿ ನೀವು, ಉಪಪಂಗಡಗಳು ಮಾಡಿ ಒಬ್ರಿಗೊಬ್ರು ಆಗುದಿಲ್ಲ. ಈಗ ಮೊದಲು ಲಿಂಗಾಯತರೆಲ್ಲ ಅಂದ್ರೆ ಒಂದ್ ಅಂತಿರ್ರಿ. ಈ ಉಪಪಂಗಡಗಳು ಆಗಿ ಅವು ಎಲ್ಲ ಲಿಂಗಾಯತ್ ಲೀಡರ್ಗಳ ಯಾರ್ದಾರ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಬಾಗ್ಲ ಕಾಯುವಂತ ಪರಿಸ್ಥಿತಿ ಬಂದೈತೆ. ಎಲ್ಲಿಗೆ ಬಂದೈತೆ ಅಂದ್ರೆ ಮತ್ತೊಬ್ಬ ಲಿಂಗಾಯತ್ ನೀವು ಸುಳ್ಳ ಮಾಡ್ತೇವಂದ್ರೆ ಅವ್ನು ಮಾಡ್ಬೇಡ್ರಿ, ನಾನು ಮಾಡ್ಬೇಡ್ರಿ, ಅವನು ಮಾಡ್ಬೇಡ್ರಿ, ಬೇರೆದವ್ರು ಮಾಡ್ರಂತ ಇವತ್ತು ಲಿಂಗಾಯತ್ ಸಮಾಜದೊಳಗೆ ಒಂದು ಇಂಥ ಒಂದು ಭ್ರಮ ತಿಳಿವಾಗಿ ಬಂದ್ಬಿಟ್ಟೈತೆ. ಯಾವ್ದು ಇವತ್ತು ಲಿಂಗಾಯತರಿಗೆ ಎಲ್ಲೆಲ್ಲೂ ಪ್ರಾಶಸ್ತ್ಯ ಇಲ್ಲ. ನಂತರ ಹಾಲ್ಮತ ಕುರುಬ ಸಮಾಜ ಇಲ್ಲಿ MP MLA ಆದವ್ರು, ಪಕ್ಷೇತರ ಆರಿಸಿ ಬಂದವ್ರು, MP ಆದವ್ರು, ಈ ಹಾಲ್ಮತ್ ಕುರುಬ ಸಮಾಜದವ್ರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದವ್ರು, ಸಕ್ರಿ ಫ್ಯಾಕ್ಟ್ರಿಗಳು, MLA ಒಂದು ಸಿಟಿ ಪ್ರದೇಶದಾಗ ಇವ್ ಬೆಳಗಾವಿ ನಗರದಾಗ 2 ಸಲ ಹಾಲ್ಮತ್ ಕುರುಬ ಸಮಾಜದವ್ರು MLA ಆದವ್ರು, ರಮೇಶ್ ಕುರ್ಚಿಯವ್ರು. ಇವತ್ತು ಅಂತವ್ರಿಗೆ ಕೆಲವು ಮಂದಿಗೆ ಟಿಕೆಟ್ ಸದಕ್ಕೆ ಕೊಡುದಿಲ್ಲ. ರಾಷ್ಟ್ರೀಯ ಪಕ್ಷದವ್ರು ಟಿಕೆಟ್ ಕೊಡ್ದಂಗ ಒಂದು ವ್ಯವಸ್ಥೆಗಳು ನಡೀತಾವ. ಹಾಲ್ಮತ್ ಕುರುಬ ಸಮಾಜ ಇವತ್ತು ಸತತವಾಗಿ DCC ಬ್ಯಾಂಕ್ನಾಗ ನಿರ್ದೇಶಕರಿದ್ದವ್ರು. ಈ ಸಲ ಯಾವ ಪಕ್ಷದವರು ಅವ್ರನ್ನ ಗಣನೆಗೆ ತಗೊಳ್ಳಿಲ್ಲ. ಆದ್ರೆ ಅವ್ರು ವೋಟ್ ಮಾತ್ರ ಬೇಕು. MLA ಆಗಾಕ್ಬೇಕು, ಯಾವ್ದೋ ಒಂದು ZP ಆಗಾಕ್ಬೇಕು, TP ಆಗಾಕ್ಬೇಕು. ಎಲ್ಲದಕ್ಕೂ ಕುರುಬ ಸಮಾಜದ ಓಟು ಬೇಕು, ಲಿಂಗಾಯತರ ಓಟು ಬೇಕು. ಆದ್ರೆ ಅಧಿಕಾರ ಕೊಡೋತ್ನಾಗ ಅಲ್ಲಿ ಅವ್ರು ಯಾರು ನಮಗ್ ಬ್ಯಾಡ್ ಅನ್ನುವಂಗ ಒಂದು ವಾತಾವರಣ ರಾಜಕಾರಣದಾಗ ನಿರ್ಮಾಣ ಆಗತೈತೆ ಅಂತಾರ. ಆನಂತರ ಮರಾಠ ಸಮಾಜ ನೋಡ್ರಿ ನೀವು, ಒಂದ್ ಕಾಲಕ್ಕೆ 5-6 ಮಂದಿ MLA ಆಗ್ತಿದ್ರು ಬೆಳಗಾವಿ ಜಿಲ್ಲಾದಾಗ. ಇವತ್ ಮರಾಠ ಸಮಾಜದ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಒಬ್ಬ ಲೀಡರ್ ಕಂಡ್ರೆ ಒಬ್ಬಗಾಗುದಿಲ್ಲ. ಎಷ್ಟು ಲೀಡರ್ಗಳು ಆಗಿದಾರ ಗೊತ್ತಿಲ್ಲ. ಒಟ್ಟಾರೆ ಒಂದ್ ಕಾಲಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ MES ಜಲತ್ ಪೈಜೆ ಇತ್ತು. ಇವತ್ತು ಆಗ್ಸಬೇಕು ಅವ್ರ ಕೈಯಾಗುದಿಲ್ಲ, BJP ಕೈಯಾಗಿ ಬಂತು. ಮರಾಠ ನಾಯಕರನ್ನು ಒಡೆದು ಛಿದ್ರ ಆಗಿದ್ದಾರೆ. ಆದ್ರೆ ಅವ್ರಿಗೆ ಒಟ್ಟ ಹೊಂದಾಣಿಕೆ ಆಗದಾಗ ಮನಸ್ಸು ಗಾಜ್ ಹೆಂಗ್ ಹೊಡಿತಲ್ಲ ಹಂಗಾಗಿದೆ. ಒಬ್ರಿಗೊಬ್ರು ಕೂಡಂಗಿಲ್ಲ. ಆ ಸಮಾಜದ ಬಗ್ಗೆ ಅಲ್ಲಿ ಕಾಳಜಿ ಕಳಕಳಿ ಎಲ್ಲ ಹೋಗ್ಬಿಟ್ಟೈತಿ. ರಾಜಕೀಯವಾಗಿ ಸ್ಥಾನಮಾನ ಅಂತೂ ಅವ್ರಿಗೆ ಯಾವ ಪಕ್ಷದವರು ಇವತ್ತು ಕೊಡತ್ತಿಲ್ಲ. ಯಾಕಂದ್ರೆ ಒಂದೇ ಪಕ್ಷ ಅನ್ನೋದಿಲ್ಲ. ಇವತ್ತು ಅದಾದ್ಮ್ಯಾಗ ನೀವು ನೋಡ್ರಿ, ನೀವು ಜೈನ್ ಸಮಾಜ ಒಂದ್ ಕಾಲಕ್ಕೆ ಮಂತ್ರಿ ಆದವ್ರು, ಇಲ್ಲಿ MLA ಆದವ್ರು, ಜನರಲ್ ಕ್ಷೇತ್ರದಾಗ MLA, ಮಂತ್ರಿ, MLC ಆದವ್ರು. ಆದ್ರೆ ಇವತ್ತು ಆ ಜೈನ್ ಸಮಾಜ ನಮ್ಗೆ ಒಡೆದು ಛಿದ್ರ ಆಗೈತಿ. ಅನೇಕ ಅರ್ಹರದಾರ, ದುಡ್ಡು ಐತಿ, ಸಂಘಟನಾ ಮಾಡೋ ಶಕ್ತಿ ಐತಿ. ಅವರು ಕೆಲವೊಂದ ಕ್ಷೇತ್ರದಾಗ ನಿರ್ಣಾಯಕ ಅದಾರ MLA ಮಾಡಕ್. ಆದ್ರೆ ಅವ್ರಿಗೂ ಕೂಡ ಈ ಒಂದ ಯಾವ್ದೋ ಸ್ಥಾನಮಾನ ಇವತ್ತ ಸಮಾಜದಾಗ
ನಮ್ಮ ರಾಜ್ಯದಾಗ ಅವ್ರಿಗೂ ಇಲ್ದಂಗ ಆಗೈತಿ ನಮ್ಮ ಜಿಲ್ಲಾದಾಗ. ಯಾಕಂದ್ರ ಆ ಸಮಾಜದಾಗ ಲೀಡರ್ಗಳನ್ನ ಮಾಸದ ಮಂದಿನ ಲೀಡರ್ಗಳು ಮಾಡಿಬಿಟ್ಟಿದಾರ. ಒಂದ್ ವ್ಯವಸ್ಥಿತವಾಗಿ ಆ ಸಮಾಜದಾಗ ಯಾರು ಮುಂದೆ ಬರಬಾರ್ದು. ಅದಕ್ಕ ಅವು ಬಹಳಷ್ಟು ಜನ ಏನ್ ಹೇಳ್ತಾರು, ಈ ಎಲ್ಲಾ ಸಮಾಜಗಳು ಇವ್ರು ಕೂಡ್ಬೇಕ, ಒಂದ್ ರಾಜಕೀಯ ಸ್ಥಾನಮಾನ ಸಿಗ್ಬೇಕು, ನಮ್ಮ ಸಮಾಜಗಳು ಒಡದ್ ಛಿದ್ರ ಆಗಬಾರ್ದು, ಒಟ್ಟಾರೆ ನಮ್ಮ ಸಮಾಜ ಒಂದಾಗ್ಬೇಕು. ನಾವ್ ಏನೇ ರಾಜಕೀಯ ನಿರ್ಣಯ ತಗೊಳ್ಳಿ ಬಿಡ್ಲಿ ಅದಕ್ಕೊಂದು ಜಾಗೃತಿ ಆಗ್ಬೇಕು, ಕಮೆಂಟ್ಗಳು ಮಾಡ್ಬೇಕು ನಮ್ಮ ಮಂದಿ. ನಾವೆಲ್ಲ ಒಕ್ಕಟ್ಟಾಗಕ ರೆಡಿ ಅದೇವು. ಯಾವುದೋ ಶಕ್ತಿಗಳ ನಮ್ಮ ಸಮಾಜಗಳನ್ನ ಒಡೆದಿಗ್ಯಾತಾರ. ಇನ್ನು ದಲಿತರಾಗೂ ನೋಡ್ರಿ ನೀವು, ಅನೇಕ ಜನ ಇವತ್ ದಲಿತರಾಗ MLA ಆಗುವಂತ ಅರ್ಹತೆ, ನಿಗಮ ಮಂಡಳಿ ಅರ್ಹತೆ ಐತಿ. ಇವತ್ತ ಸಾಕಷ್ಟು ಅವರು ಪ್ರಭಾವಿಗಳು ಅದಾರು, ಮತ್ ಎಲ್ಲಾ ಕ್ಷೇತ್ರದಾಗ ಓಟದಿಂದ ಶಾಸಕರಾಗ್ತಾರ. ಆದ್ರೆ ಅವ್ರನ್ನ ವೈಯಕ್ತಿಕವಾಗಿ ಯಾರನ್ನೂ ಬೆಳೆಸಕ್ ತಯಾರಿಲ್ಲ. ಯಾರಪ್ಪ ದಲಿತ ಲೀಡರ್ ಇವತ್ ನಮ್ ಜಿಲ್ಲಾದಾಗ ಅಂದ್ರ ಹೆಸರು ಹೇಳ್ಬೇಕಾದ್ರೆ ತಿನ್ಕಾಡ್ಬೇಕಾಗ್ತೈತಿ. ಮತ್ ಮಾಧ್ಯಮದಾಗೂ ಏನಾಗೈತೆ ಅಂದ್ರ ಟಿವಿ ಒಳಗಾಗ್ತು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಒಟ್ಟ ಯಾವ ಲೀಡರ್ಗಳ ಹೆಸರು ಎಲ್ಲೂ ಬರುದಿಲ್ಲ, ಯಾವ ಮೀಡಿಯಾದಾಗೂ ತಗೋದಿಲ್ಲ, ಯಾವ ಪತ್ರಿಕೆ ಪ್ರಿಂಟ್ ಮೀಡಿಯಾದಾಗೂ ಅವ್ರ ಹೆಸರುಗಳಿಲ್ಲ, ಯಾವ ಸಮಾಜದವ್ರ ಲೀಡರ್ ಅನ್ನೋದಾಗ ಗೊತ್ತಿಲ್ಲ. ಇನ್ನು ಮುಸ್ಲಿಂ ಸಮಾಜ ದೊಡ್ಡ ಸಮಾಜ, ಎಲ್ಲ ಬಹಳಷ್ಟು ಜನ ಶಾಸಕರ ಮುಸ್ಲಿಂ ಸಮಾಜದ ಹೋಟ್ ಮ್ಯಾಗ ಆರಿಸಿ ಬರ್ತಾರ. ಹೋಟ್ ತಗೊಳ್ಳೋ ಮಟ್ಟ ಕೈಕಾಲ್ ಬಿದ್ದ ನೀವ ಅಣ್ಣ ತಮ್ಮ ಅಂತ ಹೇಳ್ತಾರ. ಆದ್ರೆ ಅಧಿಕಾರ ಬಂದಾಗ ಆ ಸಮಾಜದ ಛಿದ್ರ ಆಗೈತಿ. ಇವತ್ ನಮ್ ಜಿಲ್ಲಾದಾಗ ನೋಡ್ರಿ, ಯಾವ್ದಾರ ಸಮಾಜ ಲೀಡರ್ಗಳ ಹೆಸರು ಅಂತಂದ್ರೆ ಯಾರ ಬಾಯಾಗೂ ಲಗುಟ್ ಬರುದಿಲ್ಲ. ಎಲ್ಲಾ ಸಮಾಜ ಹೇಳಿ ಸಮಾಜಗಳು ಒಟ್ಟ ಅಂದ್ರ ವ್ಯವಸ್ಥಿತವಾಗಿ ಎಲ್ಲಾ ಸಮಾಜಗಳನ್ನ ಕೃತಕ್ಕೆ ಒಳಗಾಗತ್ತಾವು, ಶೋಷಣೆ ಒಳಗಾಗಿದ್ದಾವು. ಈ ಸಮಾಜಗಳನ್ನ ಉದ್ಧಾರ ಮಾಡೋ ಸಲುವಾಗಿ ನೀವು ಸಮಾಜದಾಗ ಹೊಂದಾಣಿಕೆ ಮಾಡ್ಕೋರಿ. ರಾಜಕೀಯ ಸ್ಥಾನಮಾನ ಸಿಗ್ಬೇಕಾದ್ರೆ ನಿಮ್ ಭಿನ್ನಾಭಿಪ್ರಾಯಗಳು ಗೂಡ್ರಿ. ಇನ್ನು ಉಪ್ಪಾರ ಸಮಾಜ ಅಲ್ಲೂ ನಿರ್ಣಾಯಕ, ಅವರು ಕೆಲವೊಂದು ಕ್ಷೇತ್ರದಾಗ ಉಪ್ಪಾರ ಸಮಾಜ ಅವರು ಕೂಡ ಅವ್ರು ಈಗ ಹೊಂದಾಣಿಕೆ ಇಲ್ಲ. ಅಲ್ಲೇ 3-4 ಗುಂಪು ಒಂದೊಂದು ಸಮಾಜದಾಗ ಯಾರು ಯಾರಿಗೆ ಕೂಡಬಾರ್ದು, ಹೊಳೆ ಮುಖ ನೋಡ್ಬಾರ್ದು. ಬೆಳಿಗ್ಗೆ ಹೇಳ್ಬಿಡ್ರು ಅವ್ರವ್ರ ಜಗಳಾಡ್ಬೇಕು, ಸಂಚಾಲಕ ಜಗಳಾಡ್ಕೊತ ಇರ್ಬೇಕು. ಪೊಲೀಸ್ ಸ್ಟೇಷನ್, ಕಚೇರಿ, ಬಡದಾಟ ಹೊಡೆದಾಟದಾಗ ಈ ಸಮಾಜದ ಲೀಡರ್ಗಳೆಲ್ಲ ಟೈಮ್ ಪಾಸ್ ಮಾಡತ್ತಾರು. ತಲೆ ಮೇಲಿನ ಮಾಸಾರ ಮಾಡುವ ಹುಡುಗರ್ನ ಮುಂದ್ ಬಿಟ್ಟ ಈ ಸಮಾಜಗಳನ್ನ ಒಡೆದ ಸತ್ಯಾನಾಶ ಮಾಡತ್ತಾರ. ಅದಕ್ಕೆ ಇದ್ರ ಬಗ್ಗೆ ನಿಮ್ಮ ವಾಹಿನಿ ಒಳಗ ಪ್ರಸಾರ ಆಗ್ಬೇಕು. ನಾವೆಲ್ಲ ಕೂಡಾಕ್ ರೆಡಿ ಅದೇವು, ಮಾನಸಿಕವಾಗಿ ತಯಾರದೇವು. ಆದ್ರ ಒಟ್ಟಾರೆ ನಮ್ಮ ಸಮಾಜನ ಛಿದ್ರಾದಂತ ಸಮಾಜನ ಒಂದುಗೂಡಿಸುವ ತಾಕತ್ತ ನಿಮ್ಮ ಒಂದು ಗರ್ದಿ ಗಮ್ಮತ್ ಕೈತಿ. ಇದನ್ನ ಪ್ರಸಾರ ಮಾಡ್ರಿ ಅಂತ ಅನೇಕ ಜನ ನಮ್ಮ ನಾಯಕರು ಮಾತಾಡಿದಕ್ಕ ನಿಮ್ ಮುಂದ ಇರ್ತೇನೆ. ಯಾಕಂದ್ರೆ ಭವಿಷ್ಯತ್ತದೊಳಗ ನೀವೆಲ್ಲ ಸಮಾಜದವ್ರು ಒಂದಾದ್ರ ರಾಜಕೀಯವಾಗಿ ಸ್ಥಾನಮಾನಗಳು ಸಿಗ್ತಾವು, ನಿಮ್ಮ ಸಮಾಜಕ್ಕೆ ಒಂದು ಗೌರವ ಸಿಗ್ತೈತಿ. ನೀವು ಒಂದಾಗಬೇಕು ಅಂತೇಳಿ ಅವ್ರು ಹೇಳಿದ್ನ ನಿಮ್ ಮುಂದೆ ಹೇಳ್ತೇನೆ. ನಮಸ್ಕಾರ.